ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನಮಾಯಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವಾಗ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ, ಮಂಗಳವಾರ ಅಲ್ವಾ, ಸೊ ಪಿತೃಪಕ್ಷ. ಸೊ ಇವಾಗ ಏನು ಬೆಳಗ್ಗೆ ಎದ್ದು ಸಿಂಪಲ್ ನೈಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಕೂತಿದ್ದೀನಿ. ಇನ್ನೇನು ಐ ಥಿಂಕ್ ನೋಡ್ಬೋದು ನೀವೇ ಟೈಮ್ ಎಷ್ಟಾಗಿದೆ ಅಂತ. 4 ಗಂಟೆ ಆಗಿ 10 ಮಿನಿಟ್ಸ್ ಇದೆ. ಹೊರಗಡೆ ಹೋಗಬೇಕು, ಇನ್ನು ಬಾಗಿಲು ತೊಳೆದಿಲ್ಲ. ಒಳಗಡೆ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹೊರಗಡೆ ಹೋಗೋಕ್ಕೆ ಭಯ. 3:30ಗೆ ಎದ್ದಿದ್ದೀನಿ, ಹೊರಗಡೆ ಹೋಗೋಕ್ಕೆ ಭಯ. ಸೊ ಅದಕ್ಕೆ ಇವಾಗ 4 ಗಂಟೆ ಆಗಲಿ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಹಂಗೆ ಅಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹೀಟರಲ್ಲಿ. ಇವಾಗ ಏನು ಹೊಸಲು ತೊಳಿಬೇಕು, ಆಮೇಲೆ ಹೊಸಲು ತೊಳೆದು ಇಡ್ತೀನಿ ಅಷ್ಟೇ. ಸ್ನಾನ ಆದಮೇಲೆ ಇದು ಅರಿಶಿನ ಕುಂಕುಮ ಹಾಕೋದು. ಹೊರಗಡೆ ಆ್ಯಸ್ ಯೂಶ್ವಲಿ ಹಾಕ್ಕೋಬೋದು, ಅದರಲ್ಲಿ ಏನೋ ತೊಂದರೆ ಇಲ್ಲ. ಹೊಸ್ಲಿಗೆ ಮಾತ್ರ ಸ್ನಾನ ಆದಮೇಲೆ ಮುಟ್ಟಬೇಕು ಹೊಸ್ಲನ್ನ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ವ್ಲಾಗ್ ಮಾಡೋಣ ಅಂತ ಇದ್ದೆ. ಇನ್ನು ಮಾರ್ನಿಂಗ್ 10 o'clockವರೆಗೆ ಏನು ಮಾಡ್ತೀನಿ ಅಂತ ನೀವು ನೋಡಿ. ಓಕೆ ಗಾಯ್ಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಜಸ್ಟು ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಹೋಗೋಣ ಹೊರಗಡೆ, ಏನಿದೆ ಯಾರೆಲ್ಲ ಎದ್ದಿದ್ದಾರೆ ಅಂತ ನೋಡೋಣ. ಯಾರೂ ಎದ್ದಿಲ್ಲ ನೋಡಿ. ಲಾಕ್ ಮಾಡಿದ್ದೀನಿ, ಇದನ್ನ ಓಪನ್ ಮಾಡಿ. ಇವಾಗ ಹೊರಗಡೆ ಎಲ್ಲ ನೀಟಾಗಿ ಗುಡಿಸ್ಕೊಳ್ಳೋಣ. ಕಸ ಏನಿರಲ್ಲ, ಆದರೂ ಒಂಥರ ಮನಸ್ಸಿಗೆ ಸಮಾಧಾನ ಆಗಬೇಕಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಬೇಕು ಅಂತ ಕ್ಲೀನ್ ಮಾಡ್ಕೊಂಡು ಬಂದಾದಮೇಲೆ ಇವಾಗ ನೀರು ಹಾಕಿ, ಅಂದರೆ ಎಲ್ಲರೂ ಮನೆ ಬಾಗಿಲೆಲ್ಲ ತೊಳ್ಕೊತೀವಿ, ಹಂಗೆ ತೊಳ್ಕೊಂಡು ಇಷ್ಟೊತ್ತಿಗೆ ಯಾರೂ ಎದ್ದಿಲ್ಲ, ನಾನು ಒಬ್ಬಳೇ ಎದ್ದಿದ್ದೀನಿ. ಸೊ ಅದೇ ಆಲೋಚನೆ ಮಾಡ್ತಾ ಯಾರು ಎದ್ದಿಲ್ವಲ್ಲ ಅಂತ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಬಂದಿದ್ದೀನಿ. ಇನ್ನೊಂದು ಸತಿ ನೀರು ತೊಗೊಂಡು ಬಂದು ಸಾಕಾಗಿರಲಿಲ್ಲ. ಇನ್ನೊಂದು ಸತಿ ನೀರು ತೊಗೊಂಡು ನೀಟಾಗಿ ಆರಿಸ್ತಾಯಿದ್ದೀನಿ. ನೀಟಾಗಿ ಹಾಕಿದ್ಮೇಲೆ ಇವಾಗ ಮೇಲೆಯಿಂದ ನೀರನ್ನೆಲ್ಲ ಚೆನ್ನಾಗಿ ಗುಡಿಸ್ಕೋತಾ ಇದ್ದೀನಿ. ಯಾಕಂದರೆ ಆಮೇಲೆ ರಂಗೋಲಿ ಎಲ್ಲ ಹಾಕಿದ್ದು ಎಲ್ಲ ಪೌಡ್ರ್ ಹೋಗುತ್ತಲ್ಲ, ಮತ್ತು ಮನೆ ಮುಂದೆ ನೀರು ಇರಬಾರ್ದಲ್ವ, ಅದಕ್ಕೆ ನೋಡಿ ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ, ಆದರೆ ಅಷ್ಟೊಂದು ಚೆನ್ನಾಗೇನಿಲ್ಲ. ಓಕೆ, ಹಾಕಿದ್ದೀನಿ ಅಂತ ನನಗೊಂದು ಸಮಾಧಾನ. ಹೊಸ್ಲಿಗೆ ಈ ಥರ ಯಾವಾಗಲೂ ಲೋಟಸೇ ಹಾಕೋದು ನಾನು. ಈ ಥರ ಹೊಸ್ಲಿಗೆ ಹಾಕ್ಕೊಂಡು ಹೂವೆಲ್ಲ ಇಟ್ಟು ಇವಾಗ ಒಳಗಡೆ ಸ್ನಾನ ಎಲ್ಲ ಆದಮೇಲೆ ಪೂಜೆ ಆದಮೇಲೆ ಸಿಂಪಲಾಗಿ ಆ ಥರ ಕಳ್ತೀನಿ. ಈಗ ಆದಮೇಲೆ ಇವಾಗ ಹೊರಗಡೆ ತೋರಿಸ್ತೀನಿ. ಹೊರಗಡೆ ಎಂಟ್ರೆನ್ಸ್ ಹತ್ರ, ಅಂದರೆ ಹೊಸ್ಲ ಹತ್ರ 2 ದೀಪ ಇಟ್ಕೊಂಡಿದ್ದೀನಿ. ದೀಪ ಇಟ್ಕೊಂಡು, ಅಂದರೆ ಹೊಸಲು ಪೂಜೆ ಮಾಡಿದ್ಮೇಲೆ ದೀಪ ಇಟ್ಕೋತಾ ಇದ್ದೀನಿ ನೋಡಿ. ಈ ಥರ ಜಾಸ್ತಿ ಏನು ಗ್ರ್ಯಾಂಡಾಗಿಲ್ಲ, ಸಿಂಪಲಾಗಿ ಪೂಜೆ ಎಲ್ಲ ಆದಮೇಲೆ ಏನು ದೀಪ ಹಚ್ಕೋತೀವಲ್ಲ ಆ ಥರ ಹಚ್ಕೊಂಡಿದ್ದೀನಿ. ಇವಾಗ ನೋಡಿ ಮೇ ಬಿ ಎಷ್ಟು ಗಂಟೆ ಆಗಿರ್ಬೋದು ಅಂದರೆ 6 ಗಂಟೆ ಮೇಲೆ ಆಗಿದೆ. ಬೆಳಕು ಹರಿತಾ ಇದೆ ನೋಡಿ, ಎಲ್ಲ ಡ್ರೈ ಆಗಿಬಿಟ್ಟಿದೆ, ನೀರೆಲ್ಲ ಹಾಕಿ ತೊಳೆದಿರೋದು. ಈ ಥರ ಇದೆ ನೋಡಿ. 6 ಗಂಟೆ, ಹೊರಗಡೆ ಯಾರೂ ಇಲ್ಲ ಇನ್ನು ನೋಡಿ. ನಮ್ಮ ಮನೆ ಸ್ವಲ್ಪ ಹೊರಗಡೆಯಿಂದ ಕತ್ತಲೆ ಇದೆ. ಇವಾಗ ಒಳಗಡೆ ಹೋಗೋಣ ನೋಡಿ. ದೇವ್ರ ಮನೆ ಎಲ್ಲ ಮನೆಗೆಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಕ್ಲೀನ್ ಮಾಡ್ಕೊಂಡಿದ್ದಲ್ವ ನೈಟೇ. ಈಗ ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ವಾಶ್ರೂಮ್ ಕ್ಲೀನ್ ಮಾಡೋದಿತ್ತು. ಆಮೇಲೆ ಒಂದು ಗ್ಯಾಸ್ ಮೇಲೆ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಹೂವನೂ ಇಟ್ಟಿದ್ದೀನಿ ನನ್ನ ಜೊತೆ. ಆಮೇಲೆ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ. ನಮ್ಮ ಮನೆಯವರು ಮಲ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಹೌದು, ಮಲ್ಕೊಂಡಿದ್ದಾರೆ ಐ ಥಿಂಕ್. ನೋಡಿ, ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು. ಪಾಪ ಮಲ್ಕೊಂಡಿದ್ದಾರೆ ಅಪ್ಪ ಮಗ. ಇವಾಗ ಬಂದು ನಾನೇನೋ ನೈಟೆಲ್ಲ ತೊಳೆದಿಟ್ಟಿದ್ದೆಲ್ಲ ಪಾತ್ರೆನ, ಅದನ್ನ ಚೆನ್ನಾಗಿ ನೀರೆಲ್ಲ ಇಳ್ದಿದೆಯಾ ಅಂತ ನೋಡಿಕೊಂಡು ಪಾತ್ರೆ ಸೆಟ್ ಮಾಡ್ಕೊತಾ ಇದ್ದೀನಿ.
ಪಾತ್ರೆ ಸೆಟ್ ಮಾಡ್ಕೊಂಡು ಆದಮೇಲೆ ಹಾಲಿಟ್ಟಿದ್ದೀನಿ. ಒಂದು ಕಡೆಯಿಂದ ಚಿತ್ರಾನ್ನ ಮಾಡೋಣ, ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡೋಣ ಅಂತ ಅನ್ನ ಇಡೋಣ ಅಂತ ಅಕ್ಕಿ ತೊಳಿತಾ ಇದ್ದೀನಿ. ಅಕ್ಕಿ ತೊಳೆದಾದ್ಮೇಲೆ ಎಲ್ಲ ಇವಾಗ ಕುಕ್ಕರಲ್ಲಿಟ್ಟು ಇವಾಗ ಹಾಲು ಕುದೀತು. ಹಾಲು ಕುದ್ದಾದ್ಮೇಲೆ ಇವಾಗ ಕುಕ್ಕರಿಟ್ಟು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಟ್ಟು ಬೇಗ ಬೇಗ ಒಂದು ಟೀ ಕುಡ್ಕೊಳ್ಳೋಣ. ಟೀ ಮಾಡಿಕೊಂಡು ಆಮೇಲೆ ನಂದೊಂದು ಪರ್ಸ್ನಲ್ ಟೈಮ್ ಅಂತ ಏನಿದೆ ಅದನ್ನ ಕಳಿಬೇಕು ಅಂತ ಬೇಗ ಬೇಗ ಟೀ ಮಾಡ್ಕೊತಾ ಇದ್ದೀನಿ. ಟೀ ಎಲ್ಲ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ತುಂಬ ಅಲ್ಲ, ಸ್ವಲ್ಪ ಲೈಟಾಗಿ ಹಾಲು ಹಾಕ್ಕೊಳ್ತೀನಿ. ಹಾಲು ಹಾಕ್ಕೊಂಡು ಟೀ ಎಲ್ಲ ಆಗಿ ಇವಾಗ ಫ್ರೀ. ಇವಾಗ ಆನಿಯನ್ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಚಿತ್ರಾನ್ನಕ್ಕೆ ನಾರ್ಮಲಾಗಿ ನಾನು ಟೊಮೆಟೊ ಒಂದೊಂದು ಸತಿ ಟೊಮೆಟೊ ಹಾಕ್ತೀನಿ, ಒಂದೊಂದು ಸತಿ ಹಾಕೋದಿಲ್ಲ. ಆದಮೇಲಿಂದ ಇವಾಗ ಆನಿಯನ್ ಕಟ್ ಮಾಡ್ತಾಯಿದ್ದೀನಿ. ಆನಿಯನಲ್ಲಂತೂ ಇವಾಗ ಫುಲ್ ಫಂಗಸ್ ಥರ, ಅಂದರೆ ಬ್ಲ್ಯಾಕ್ ಥರ ಬರುತ್ತಲ್ವ, ಇವಾಗ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಕೈಯಲ್ಲಿ ನೋಡಿಕೊಂಡ್ರೆ ಕೈಯಲ್ಲೆಲ್ಲ ಇದೆ, ಆನಿಯನ್ ನೋಡಿಕೊಂಡ್ರೆ ಆನಿಯನೆಲ್ಲ ಇದೆ. ಇದು ಆನಿಯನ್ ತುಂಬ ಡೇಂಜರಸ್ ಇರೋದ್ರಿಂದ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಕ್ಲೀನಾಗಿ ಆನಿಯನ್ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಆನಿಯನ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಬೇಗ ಬೇಗ ಆನಿಯನ್ ಕಟ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅಂದರೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಹಂಗೆ ಥಿಂಕ್ ಮಾಡ್ತಾಯಿದ್ದೀನಿ. ಆಮೇಲೆ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ತಾನೆ ನಾನು ಸರಿ ಮೂಲಂಗಿ ಇತ್ತು ಮನೆಯಲ್ಲಿ, ಸೊ ಮೂಲಂಗಿ ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ಮಧ್ಯಾಹ್ನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಎದ್ದು ಮಾಡ್ಕೊಳ್ಬೋದಲ್ಲ, ಸೊ ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಮಧ್ಯಾಹ್ನ ರೆಸ್ಟ್ ಮಾಡೋಕ್ಕಾಗಲ್ಲ, ಆರ್ಡ್ರ್ ಬಂದರೆ, ಅದಕ್ಕೋಸ್ಕರ. ಸೊ ಇವಾಗ ಎಲ್ಲ ನಾನು ಯಾಕೆ ಇಷ್ಟು ಫಾಸ್ಟ್ ಇಟ್ಟಿದ್ದೀನಿ ಅಂದರೆ ನಿಮಗೂ ಗೊತ್ತು, ನೀವು ಮಾಡ್ತೀರ ಮೂಲಂಗಿ ಸಾರು ಅಲ್ವಾ. ಸೊ ನಾನೇನು ಸ್ಪೆಷಲಾಗಿ ಮಾಡ್ತಾಯಿಲ್ಲ, ನಿಮಗೂ ಬೋರ್ ಆಗಬಾರ್ದಲ್ವ. ಸೊ ದ್ಯಾಟ್ಸ್ ವೈ ನಾನು ಈ ಥರ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇವಾಗ ಬೇಳೆ ನೆನೆಸಾಕೋಣ ಅಂತ ಬಂದೆ. ಆಮೇಲೆ ನೋಡಿ ನಮ್ಮ ಅತ್ತೆ, ಅದು ತೋರಿಸ್ತಾ ಇದ್ದೀನಿ ನೋಡಿ, ಬ್ಲೂ ಕಲರ್ ನೈಟಿಯಲ್ಲಿದ್ದಾರಲ್ಲ ಅವ್ರು ನಮ್ಮ ಅತ್ತೆ, ಬ್ಲ್ಯಾಕ್ ಕಲರ್ ಟಿ ಶರ್ಟಲ್ಲಿದ್ದಾರೆ ಅವ್ರು ನಮ್ಮ ಮಾವ ಅವರು. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಅಂದರೆ 2 ಅಕ್ಟೋಬರ್ ಆಗಿರುತ್ತೆ, ಗಾಂಧಿ ಜಯಂತಿ ದಿನ ಅವರಿಬ್ರದ್ದು ಬರ್ಡೇ, ಮೈದ್ನಂದಿರು ಇಬ್ಬರು ಟ್ವಿನ್ಸ್ ಅವರು. ಸೊ ಇಬ್ಬರದ್ದು ಬರ್ಡೇ. ಇವಾಗ ಫುಲ್ ಎಂಜಾಯ್ ಮಾಡಾಯ್ತಲ್ಲ, ಸ್ಟೈಲ್ ಹಾಕಿ ಎಲ್ರಿಗೂ ಎಂಜಾಯ್ ಮಾಡಾಯಿತು ಫುಲ್ಲು. ಆಮೇಲಿಂದ ಇವಾಗ ಕೇಕ್ ಕಟ್ ಮಾಡು ಅಂತ ಹೇಳಿದ್ವಿ. ನನ್ನ ಮಗ ಅಂತೂ ಕಾಯ್ತಾ ಇದ್ದಾನೆ, ಯಾವಾಗ ಕೇಕ್ ಕಟ್ ಮಾಡಿಲ್ಲ ನಾನು ತಿಂದಿಲ್ಲ. ಯಾಕಂದರೆ ಅವ್ನಿಗೆ ಇವಾಗ ಬುದ್ಧಿ ಬಂದಾದ್ಮೇಲೆಯಿಂದ ಈ ಕೇಕ್ ಕಟ್ಟಿಂಗು ಆಮೇಲೆ ಬರ್ಡೇ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಕಾಯ್ತಾನೇ ಇದ್ದಾನೆ, ಎಲ್ಲಿಂದ ಆಗುತ್ತೆ ಅಂತ. ಇದು ನಮ್ಮ ಮಾವ ಅವರು, ಅಂದರೆ ನಾನು ಅಪ್ಪ ಅಂತಲೇ ಕರೆಯೋದು ಅವ್ರು, ನಮ್ಮ ಮಾವ ಅಂತ ಅನ್ನಲ್ಲ. ಇವಾಗ ನಾವಿಲ್ಲಿ ಕುಂಬಳಕಾಯಿ ಹಂಟಿಂಗಲ್ಲಿದ್ದೀವಿ. ಕುಂಬಳಕಾಯಿ ಹಂಟಿಂಗ್ ಅಂದರೆ ಅಲ್ಲಿ ಒಂದು 4-5 ಕುಂಬಳಕಾಯಿ ಆಗಿದೆ, ಅಂದರೆ ಸ್ವೀಟ್ ಪಂಪ್ಕಿನ್. ಸೊ ನೋಡ್ತಾ ಇದ್ದೀವಿ ಇಲ್ಲಿ ಎಲ್ಲಿದೆ ಅಂತ. ನಮಗಂತೂ ಹುಡುಕಿ ಸಿಗಲೇ ಇಲ್ಲ. ಲಾಸ್ಟಿಗೆ ನಮ್ಮ ಅತ್ತೆ, ಅಂದರೆ ಅಮ್ಮ ಅತ್ತೆ ಹತ್ರನೇ ಹುಡುಕಿ ಹೇಳ್ಕೊಂಡು ಬರೋಣ ಬಾ ಅಂತ ನಾವು ಬರ್ತಾಯಿದ್ವಿ. ನೋಡಿ ನನ್ನ ಮಗ ಆಟಾಡ್ತಾ ಇದ್ದಾನೆ.
ಇವಾಗ ನಮ್ಮ ಅತ್ತೆ ಹೇಳಿದರು ಅಲ್ಲೇ ನೋಡು ಸೋರೆಕಾಯಿ ಇದೆ, ಸೋರೆಕಾಯಿ ಕಿತ್ಕೊಂಡು ಬಂದು ಅದರದ್ದೇ ಸಾಂಬಾರು ಮಾಡಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಬಂದು ನಮ್ಮ ಅತ್ತೆ ನೋಡಿ ಇಲ್ಲೇ ಇದೆ ಅಂತ ತೋರ್ಸೋಕೆ ಬಂದು ಸಿಕ್ತು ಪಂಪ್ಕಿನ್. ಫೈನಲಿ ಪಂಪ್ಕಿನ್ ಏನೋ ಸಿಕ್ತು, ಬಟ್ ಕಟ್ ಮಾಡೋಕ್ಕೆ ಏನೂ ತೊಗೊಂಡೋಗಿರಲಿಲ್ಲ. ಚಾಕು ಆಗಲಿ ಏನೇ ಆಗಲಿ ತೊಗೊಂಡೋಗಿರಲಿಲ್ಲ. ನಾನು ಹೆಂಗೆ ಬೇಕು ಹಂಗೆ ಕಿತ್ಕೊಳ್ತಾ ಇದ್ದೀನಿ ನೋಡಿ. ಫುಲ್ ಕಟ್ಟಾಯಿತು ಫೈನಲಿ. ಅದ್ರದ್ದು ಏನಂತಾರೆ ಫುಲ್ ಇದಿರುತ್ತಲ್ಲ ಬಳ್ಳಿ, ಅದೇ ಕಟ್ಟಾಯಿತು. ಫೈನಲಿ 2 ಕಟ್ ಮಾಡ್ಕೊಂಡೆ, ಒಂದು ಚಿಕ್ಕದು ಒಂದು ದೊಡ್ಡದು. ಆಮೇಲೆ ಇವಾಗ ತೋರಿಸ್ತಾ ಇದ್ದಲೆ ನೋಡಿ ಇಲ್ಲೇ ಇದೆ 2, ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇಂದನೇ ಕಿತ್ಕೊಳ್ಳೋಣ ಅಂತ. ಇವಾಗ ನಮ್ಮ ಅತ್ತೆ ಗಾರ್ಡನ್ ಅಂದರೆ ಮಿನಿ ಗಾರ್ಡನಲ್ಲಿ ಏನಿದೆ ಅಂತ ನೋಡಿ. ಅಂದರೆ ಇದು ಮನೆ ಮುಂದೆ ಇರೋ ಗಾರ್ಡನಲ್ಲಿ ಇನ್ನೂ ತುಂಬ ಇದೆ. ಮನೆ ಮುಂದೆ ಇರೋ ಗಾರ್ಡನ್ ನೋಡಿ. ಚಿಲ್ಲಿ ಏನು ಖಾರ ಅಂದರೆ ಸಖತ್ ಖಾರ ಇದೆ ಆ ಮೆಣಸಿನ್ಕಾಯಿ ಅಂತೂ. ನೋಡಿ ಇಲ್ಲೊಂದು ಒಣಗೋಗಿದೆ ಗಿಡ, ಒಣಗೋಗಿದೆ ಅಂದರೆ ಬಿಸಿಲಿಗೆ, ಆದರೂ ಗಿಡದಿಂದ ಮೆಣಸಿನ್ಕಾಯಿ ಬಿಟ್ಟಿದೆ ಫುಲ್ಲು. ನೋಡಿ ಇಲ್ಲಿ ಮೆಣಸಿನ್ಕಾಯಿ ಆಗಿದೆ. ಇಲ್ಲಿ ಪುದೀನ ಹಾಕ್ಕೊಂಡಿದ್ದಾರೆ ನಮ್ಮತ್ತೆ. ಇವಾಗ ಬಂದ್ವಿ ಮನೆಗೆ ಫೈನಲಿ, ಹಂಗೆ ಉಂಗ ಮಾಡಿ. ಇವಾಗ ಅಲ್ಲಿಂದ ಮಾವಿನ ಎಲೆ ಅಂದರೆ ಇದು 3ಗೆ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಪಪ್ಪಾಯಿ ತೊಗೊಂಡು ಬಂದೆ. ಇದು ಪಂಪ್ಕಿನ್ ಚಿಕ್ಕದು ನಮ್ಮ ಅತ್ತೆ ಹೇಳಿದ್ರು ತೊಗೊಂಡೋಗಮ್ಮ ನೀನು ಅಂತ ತೊಗೊಂಡು ಬಂದೆ. ಬಾಳೆ ಎಲೆ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆದಮೇಲೆ ಇವಾಗ ನೆಲಬಸಳೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನೆಲಬಸರೆ ಇದು ಸಾಂಬಾರು ಮಾಡೋಣ ಅಂತ ತೊಗೊಂಡು ಬಂದಿದ್ದೆ.